ಹ್ಮ್ ಹ್ಮ್ ಛೆ, ಏನಿದು? ನಾನು 2 ತಿಂಗಳಿಂದ ಜಾಬಿಗೆ ಟ್ರೈ ಮಾಡ್ತಾನೇ ಇದ್ದೀನಿ. ಒಂದು ಚಿಕ್ಕ ಕೆಲಸ ಕೂಡ ಸಿಗ್ತಾನೇ ಇಲ್ಲ. ಏನು ಮಾಡೋದು? ತಿಂಗಳು ತಿಂಗಳು ಅವ್ರಿಗೆ ಬೇರೆ ದುಡ್ಡು ಕೊಡಬೇಕು. ಹೋದ ತಿಂಗಳೇನೋ ಅಮ್ಮ ಕೊಟ್ಟಿದ್ದ ದುಡ್ಡನ್ನ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಈ ತಿಂಗಳು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ವೇ? ಹ್ಮ್ ಹಾ, ನೀವಾ? ಅಷ್ಟರಲ್ಲೇ 1 ತಿಂಗಳಾಗೋಯ್ತಾ? ಹೌದು ಮೇಡಮ್, 1 ತಿಂಗಳ ಮೇಲೆ ಆಗೋಯ್ತು. ನಿಮ್ಮ ಮನೆಗೆ ನಾನು ಬಂದು ಹೋಗಿ ಸುಮಾರು 40 ದಿನದ ಮೇಲೆ ಆಗೋಯ್ತು. ಓ ಹೌದಾ? 40 ದಿನ ಆಗೋಯ್ತಾ? ಹೌದು ಮೇಡಮ್, ನೀವು ದುಡ್ಡು ಕೊಟ್ಟರೆ ನಾ ಹೇಗೆ ತೊಗೊಂಡು ಹೋಗ್ತೀನಿ. ಆ, ಅದೇನಂದ್ರೆ ಏನು ಮೇಡಮ್, ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ದುಡ್ಡು ಇದೆಯಾ ಇಲ್ವಾ? ಅದು ಇವಾಗ ನನ್ನ ಹತ್ರ ಇಲ್ಲ ರೀ. ಹೌದಾ? ಯಾಕೆ, ಏನಾಯ್ತು? ನನಗಿನ್ನೂ ಯಾವ ಕೆಲ್ಸನೂ ಸಿಕ್ಕಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ಹ್ಞೂ. ಓ ಹೌದಾ, ಸರಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಹ್ಮ್ ಹ್ಞೂ. ಏನು ಹಾಗೆ ನಿಂತಿದ್ದೀರಾ? ಬಂದು ಕೂತ್ಕೊಳ್ಳಿ. ಆ, ಸ್ವಲ್ಪ ಟೀ ಕಾಫಿ ಏನಾದರೂ ತೊಗೊಂಬರ್ಬೋದಾ? ಹ್ಮ್, ಸ್ವಲ್ಪ ಇರಿ, ಮಾಡ್ಕೊಂಡು ತಗೊಂಬರ್ತೀನಿ. ಹ್ಞೂ. ತಗೊಳ್ಳಿ. ಕೂತ್ಕೊಳ್ಳಿ. ಆ, ಹ್ಞೂ. ಹ್ಮ್. ಇವಾಗ ಹೇಳಿ, ಏನು ಪ್ರಾಬ್ಲಮ್? ಅದೇ ರೀ, ಎಷ್ಟು ಹುಡುಕಿದ್ರೂ ಕೆಲ್ಸ ಸಿಗ್ತಾನೇ ಇಲ್ಲ. ಅದೇ ಈ ತಿಂಗಳು ನನ್ನಿಂದ ದುಡ್ಡು ಕೊಡಕ್ಕಾಗ್ತಾ ಇಲ್ಲ. 1 ವಾರ ಮಾತ್ರ ಹ್ಞೂ. ಟೈಮ್ ಕೊಡಿ. ಹೇಗಾದ್ರೂ ಈ ತಿಂಗಳಿನ ದುಡ್ಡು ರೆಡಿ ಮಾಡಿ ಕೊಟ್ಬಿಡ್ತೀನಿ ನಾನು. ಸರಿ, ಒಂದು ವೇಳೆ ನಿಮಗೆ ಕೆಲಸನೇ ಸಿಗಲ್ಲ ಅಂದರೆ ಏನು ಮಾಡ್ತೀರಾ? ಇಲ್ಲ ರೀ, ನಾನ್ ಯಾವ್ದಾದ್ರೂ ಒಂದು ಜಾಬಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನಿಮ್ ದುಡ್ಡಿಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಹ್ಞೂ. ನನಗೇನೋ ನಂಬಿಕೆ ಇಲ್ಲ ರೀ. 2 ತಿಂಗಳಿಂದ ಸಿಗದೇ ಇರೋ ಕೆಲಸ ಇನ್ನು 1 ವಾರದಲ್ಲಿ ಹೇಗೆ ರೀ ಸಿಗತ್ತೆ? ಹ್ಞೂ. ನನಗೇನೋ ನಂಬಿಕೆನೇ ಇಲ್ಲ ರೀ. ಬೇಕಂದ್ರೆ ನಾನೊಂದು ಐಡಿಯಾ ಹ? ಹೇಳ್ತೇನೆ. ನಿಮ್ಮಿಂದ ಆಗತ್ತಾ ಅಂತ ಯೋಚನೆ ಮಾಡಿ ಹೇಳಿ. ಅದನ್ನು ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಈ ಒಡವೆಗಾದ ಇನ್ಸ್ಟಾಲ್ಮೆಂಟ್ನ ನೀವು ತಿಂಗಳು ತಿಂಗಳು ಕಟ್ಟಿಬಿಡ್ಬೋದು. ಆಶ್ಚರ್ಯವಾಗಿದೆ. ಸ್ವಲ್ಪ ನನಗೆ ಅರ್ಥ ಆಗುವಾಗೆ ವಿವರವಾಗಿ ಹೇಳ್ತೀರಾ? ಅದು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ತಪ್ಪು ತಿಳ್ಕೊಳಲ್ಲ, ಏನಂತ ಹೇಳಿ. ಹ್ಞೂ. ನೀವಿನ್ನೂ ಆ ಒಡವೆಗೆ 2,40,000 ರೂಪಾಯಿ ಕೊಡಬೇಕು. ಇಲ್ಲಿವರೆಗೂ ನನಗೆ ನೀವು ಫಸ್ಟ್ EMI ಇನ್ಸ್ಟಾಲ್ಮೆಂಟು 10,000ನೇ ಕೊಟ್ಟಿರೋದು. ಆದರೆ ನಾ ಹೇಳ್ದಂಗೆ ಕೇಳಿದ್ರೆ ಮಿಕ್ಕಿರೋ 2,40,000 ರೂಪಾಯಿನ ನೀವು ನನಗೆ ವಾಪಸ್ ಕೊಡೋದೇ ಬೇಡ. ನೀವಿವಾಗ ಏನ್ ಹೇಳ್ತಾ ಇದ್ದೀರೋ ನನಗ್ ಚೂರೂ ಅರ್ಥನೇ ಆಗ್ತಾ ಇಲ್ಲ ರೀ. ಇಲ್ಲಿ ನೋಡಿ, ನನ್ನ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಉಳಿದಿರೋ EMI 2,40,000 ರೂಪಾಯಿನ ನೀವು ನನಗೆ ವಾಪಸ್ ಕೊಡೋದೇ ಬೇಡ. ಆ ಒಡವೆನೂ ನಿಮ್ಮದೇ ಆಗತ್ತೆ, ಮಿಕ್ಕಿರೋ ಕಾಸು ಕಟ್ಟೋದು ಬೇಡ. ಏನು ಓಕೆನಾ? ಏನ್ರಿ ಇದು? ನನ್ನತ್ರ ಈ ತರ ಮಾತಾಡ್ತಾ ಇದ್ದೀರಾ ನೀವು? ನೀವು ಈ ತರ ಮಾತಾಡ್ತೀರಂತ ನಾನ್ ಕನ್ಸಲ್ಲೂ ಅಂದ್ಕೊಂಡಿಲ್ಲ ರೀ. ನಿಮ್ಮನ್ನ ಒಳ್ಳೆಯವ್ರು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ಅವಸರ ಎಲ್ಲ ಪಡೋದು ಬೇಡ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನೀವೇನೇ ಮಾಡಿದ್ರೂ ಇಷ್ಟು ಕಾಸು ನಿಮ್ಮಿಂದ ಕಟ್ಟಕ್ಕಾಗಲ್ಲ. ಹಾಗಿರೋವಾಗ ನೀವು ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ನನಗೆ ಕೊಡಬೇಕಾಗಿರೋ ಕಾಸನ್ನ ನಾನು 1 ನಯ ಪೈಸೆನೂ ನಿಮ್ಮ ಹತ್ರ ವಾಪಸ್ ಕೇಳಲ್ಲ. ನಾನು ನಿಮ್ಮ ಹತ್ರ ಕೊಟ್ಟಿದ್ದ ಗೋಲ್ಡ್ ಚೈನು ನಿಮ್ಮದೇ ಆಗೋಗುತ್ತೆ. ಆಯ್ತು ಮೇಡಮ್, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನಿಮ್ಮನ್ನ ನಾನು ನಾಳೆ ಬಂದು ಮೀಟ್ ಮಾಡ್ತೀನಿ, ಸರಿನಾ? ಬರ್ತೀನಿ. ನೀವು ಒಂದು ಒಳ್ಳೆ ನಿರ್ಧಾರ ತಗೊಳ್ತೀರಾ ಅಂತ ನಾನು ನಂಬ್ತೀನಿ. ಏಮಾರಿಸ್ಬೇಡಿ.
ಏನೇ ಇದು? ಹ? ಡೋರ್ ತೆಗ್ದಿಟ್ಕೊಂಡು ನೀನೇನೇ ಯೋಚನೆ ಮಾಡ್ತಾ ಇದೀಯಾ? ಅದು ಏನೂ ಇಲ್ಲ ರೀ. ಸರಿ, ಹೋಗಿ ಟೀ ಮಾಡ್ಕೊಂಡು ತಗೊಂಬಾ. ಆಯ್ತು ರೀ. ತಗೊಳ್ಳಿ. ಹ್ಮ್. ಏನಾಯ್ತೆ? ಮಖ ಬಾಡಿ ಹೋದಂಗಿದೆ. ಅದು ಹಾಗೆಲ್ಲ ಏನೂ ಇಲ್ಲ ರೀ. ಸರಿ ಸರಿ, ಹೋಗಿ ಡಿನ್ನರ್ಗೆ ಏನಾದರೂ ರೆಡಿ ಮಾಡಿಡು. ಸರಿ ರೀ. ಅದೆಲ್ಲ ಬಿಡು, ಜಾಬ್ ಏನಾದರೂ ಟ್ರೈ ಮಾಡಿದ್ಯಾ? ಟ್ರೈ ಮಾಡ್ತಾನೇ ಇದೀನ್ರಿ. ಆದ್ರೆ ಜಾಬೇ ಸಿಗ್ತಾನೇ ಇಲ್ಲ. ಸರಿ ಸರಿ, ಯೋಚನೆ ಮಾಡಬೇಡ ಬಿಡು, ನೀನು ಹೋಗು. ಆಯ್ತು ರೀ. ಏನಂದ್ರೆ ತಗೊಳ್ಳಿ ಹಾಲು. ಕೊಡು. ನೀನು ಕುಡ್ದಿಯಾ ಅದನು? ಇಲ್ಲ ರೀ, ನನಗ್ ಬೇಡ ರೀ. ಹ್ಮ್. ಏನಾಯ್ತು ಇವಳಿಗೆ? ಯಾಕೆ ಬಂದಾಗಲಿಂದ ಒಂಥರ ಇದ್ದಾಳೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಧನಲಕ್ಷ್ಮಿ, ಬಂದೆ ರೀ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹುಷಾರಾಗಿರು, ಸರಿನಾ? ಆಯ್ತು ರೀ. ಡೋರ್ ಲಾಕ್ ಮಾಡ್ಕೋ. ಸರಿ ರೀ. ಬಾಯ್. ಸ್ವಲ್ಪ ಇಲ್ಲೇ ಇರಿ, 1 ನಿಮಿಷ ಬರ್ತೀನಿ. ತಗೊಳ್ಳಿ ನಿಮ್ ಚೈನ್. ಏನ್ರಿ ಇದು? ನಿಮ್ ಚೈನ್ ನನಗ್ ಬೇಡ ರೀ. ತಗೊಂಡ್ ಆಚೆ ಹೋಗಿ ಮೊದ್ಲು. ಏನ್ರಿ ಇದು? ಏನಾಯ್ತು? ನೀವು ನಾನು ಸಪೋರ್ಟ್ ಮಾಡ್ತೀರಾ ಅಂತ ನೋಡಿದ್ರೆ ನೀವೇನೋ ನಾ ಕೊಟ್ಟಿದ್ದ ಚೈನ್ನ ನನಗೆ ವಾಪಸ್ ಕೊಡ್ತಾ ಇದ್ದೀರಾ. ಮತ್ತಿನ್ನೇನ್ರಿ, ನೀವ್ ನನ್ನ ಹತ್ರ ಈ ತರ ಮಾತಾಡ್ತೀರಂತ ನಾನ್ ಚೂರು ಅಂದ್ಕೊಂಡಿಲ್ಲ. ನನ್ ಫ್ರೆಂಡ್ ರೆಫರ್ ಮಾಡಿದ್ಲಂತ ನೀವ್ ಒಳ್ಳೆಯವ್ರು ಅಂದ್ಕೊಂಡಿದ್ದೆ. ನೀವ್ ನನ್ನ ಹತ್ರ ₹1 ಕೂಡ ತಗೊಳ್ದೆ ಒಡವೆ ಕೊಟ್ರಲ್ಲ, ಆ ನಂಬಿಕೆನ ನಾನು ಕಾಪಾಡ್ಬೇಕು ಅಂದ್ಕೊಂಡೆ ರೀ. ಆದ್ರೆ ನೀವ್ ಇದನ್ನೆಲ್ಲ ದೇಹಕ್ಕೋಸ್ಕರ ಮಾಡಿದ್ರಿ ಅಂತ ಗೊತ್ತಾದ ತಕ್ಷಣ ನಿಮ್ ಮೇಲಿದ್ದ ಮರ್ಯಾದೆನೇ ಹೊರಟೋಯ್ತು. ನೀವ್ ಕೊಟ್ಟಿದ್ ಒಡವೆಗೆ ತಿಂಗ್ಳು ಕರೆಕ್ಟಾಗಿ EMI ಕಟ್ಟೇ ಇದ್ದಿದ್ದು ನನ್ ತಪ್ಪೇ ರೀ. ಆದ್ರೆ ಇಂಥ ನೀಚವಾದ ಕಾರಣಕ್ಕೋಸ್ಕರ ಅದು ದೊಡ್ಡ ತಪ್ಪು. ಯಾಕಂದ್ರೆ ನನಗೆ ನನ್ ಮಾನದ್ಕಿಂತ ಈ ಒಡವೆ ಎಲ್ಲ ಏನು ವಿಷಯನೇ ಇಲ್ಲ ರೀ. ಒಂದು ಹೆಣ್ಣಿನ ಪರಿಸ್ಥಿತಿನ ನಿಮಗೆ ಬೇಕಾದಾಗೆ ಯೂಸ್ ಮಾಡ್ಬೇಕು ಅಂದ್ಕೊಂಡ್ರಲ್ಲ, ನಿಮ್ ಟ್ಯಾಕ್ಟಿಕ್ಸ್ ಎಲ್ಲ ನನ್ನ ಹತ್ರ ಸರಿ ಹೋಗಲ್ಲ ರೀ. ನಿಮ್ ಒಡವೆನ ನಿಮಗೆ ತಿರ್ಗಾ ಕೊಟ್ಬಿಟ್ಟೆ. ಮೊದ್ಲು ಇಲ್ಲಿಂದ ಆಚೆ ಹೋಗಿ. ದಯವಿಟ್ಟು ನಿಮ್ ಮುಖನ ನನಗ್ ಯಾವತ್ತೂ ತೋರಿಸ್ಲೇಬೇಡಿ. ನಿಮ್ ಮಖನ ನಾನ್ ಇನ್ನು ಮುಂದೆ ಯಾವತ್ತೂ ನೋಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಒಳ್ಳೆಯವ್ರ ಜೊತೆ ನಾವು ಸೇರ್ಕೊಂಡ್ರೆ ನಮ್ ಸುತ್ಲೂ ಎಲ್ಲ ಒಳ್ಳೇದೇ ನಡೆಯತ್ತೆ ರೀ.
ಆದ್ರೆ ನಿಮ್ಮಂತವ್ರ ಜೊತೆ ಎಲ್ಲ ಸೇರ್ಬಿಟ್ರೆ ಜೀವನನೇ ಹಾಳಾಗೋಗತ್ತೆ ರೀ. ಸ್ವಲ್ಪ ದಯವಿಟ್ಟು ಇಲ್ಲಿಂದ ಆಚೆ ಹೋಗ್ತೀರಾ? ಇದಕ್ಕಿಂತ ಮೇಲೆ ನನ್ನ ಮಾತಾಡಿಸ್ಬೇಡಿ. ಮೊದ್ಲು ಆಚೆ ಹೋಗಿ. ನೀವೀಗ ಹೊರಡ್ತೀರಾ ಇಲ್ಲ ಪೊಲೀಸಿನ್ ಕರೀಲಾ? ಹ್ಮ್ ಹ್ಮ್. ಛೇ, ನನ್ನ ಯಜಮಾನ್ರು ಎಷ್ಟು ನನಗ್ ಬುದ್ಧಿ ಹೇಳಿದ್ರು. ನಾನೇ ಹುಚ್ಚಿಡ್ದವ್ರ ತರ ಅವ್ರ ಮಾತೇ ಕೇಳಲಿಲ್ಲ. ಒಡವೆ ಹಾಕೊಂಡ್ರೇನೆ ಗೌರವ ಕೊಡ್ತಾರೆ ಅಂದ್ಕೊಂಡಿದ್ದು ಎಲ್ ತಗೊಂಬಂದ್ ನಿಲ್ಸ್ಬಿಟ್ಟಿದೆ. ಇನ್ನು ಮುಂದೆ ಈ ತರ ನಕಲಿ ಗೌರವಕ್ಕೆ ಯಾವತ್ತೂ ಆಸೆ ಪಡಬಾರ್ದು. ಇನ್ನು ಮುಂದೆ ಜೀವನದ ಒಂದೊಂದು ಹೆಜ್ಜೆನೂ ಎಚ್ಚರಿಕೆಯಿಂದ ಇಡಬೇಕು.